ಕನ್ನಡ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಕಮಲ್ ಹಾಸನ್ ಅವರ ವಿರುದ್ಧ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಕಮಲ್ ಹಾಸನ್ ಅವರು ಹೇಳಿದ ತಕ್ಷಣ ಅಪ್ಪ ಮಗ ಆಗಲ್ಲ, ಮಗ ಅಪ್ಪನೂ ಆಗೋದಿಲ್ಲ. ಕನ್ನಡಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಕನ್ನಡ ತಮಿಳು ಅಕ್ಕ ತಂಗಿಯರು, ಎರಡು ಭಾಷೆಗಳು ಅಕ್ಕ ತಂಗಿಯರಿದ್ದಂತೆ. ಕಮಲ್ ಹಾಸನ್ ನಟ, ರಾಜಕಾರಣಿ, ಆದರೆ ಭಾಷಾ ತಜ್ಞರಂತೂ ಅಲ್ಲ. ಹೀಗಾಗಿ ಕನ್ನಡದ ಬಗ್ಗೆ ತಿಳಿದುಕೊಂಡು ಮಾತನಾಡಬೇಕು. ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆ ಆಗಬಾರದು ಅಂತ ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಕೆಲವರು ವಿಷಯಾಂತರ ಮಾಡಿ ಕೆಲವು ವಿಚಾರಗಳನ್ನು ಮುನ್ನೆಲೆಗೆ ತರ್ತಾರೆ. ನಟ ಕಮಲ್ ಹಾಸನ್ ಹೇಳಿಕೆಗೆ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಹೇಳಿದ ತಕ್ಷಣವೇ ಅಪ್ಪ ಮಗ ಆಗಕ್ಕೆ ಸಾಧ್ಯ ಇಲ್ಲ, ಮಗ ಅಪ್ಪ ಆಗಕ್ಕೆ ಸಾಧ್ಯ ಇಲ್ಲ, ಅಕ್ಕ ತಂಗಿ ಆಗಕ್ಕೆ ಸಾಧ್ಯ ಇಲ್ಲ, ತಂಗಿ ಅಕ್ಕ ಆಗಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ವರ್ಷಗಳ ಇತಿಹಾಸ, ಪರಂಪರೆ ಮತ್ತು ಕನ್ನಡಿಗರ ಒಂದು ಸಂಸ್ಕೃತಿಯೂ ಕೂಡ ಇದೆ. ಇದನ್ನು ಯಾರೂ ಅಳಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಏನೋ ಹೇಳಿದ್ರು ಅಂತಂದಂಗೆ ಅಳಿಸೋಕ್ಕೂ ಸಾಧ್ಯ ಇಲ್ಲ. ಕೆಲವರಿಗೆ ವಿಷಯಾಂತರ ಮಾಡಬೇಕು ಅಂತಲೂ ಯೋಚನೆ ಮಾಡ್ತಾರೆ. ವಿಷಯಾಂತರ ಮಾಡಿ ಈ ಥರದ ವಿಷಯಗಳನ್ನು ಮಧ್ಯೆ ಬಿಟ್ಬಿಟ್ಟು ಸಾರ್ವಜನಿಕವಾಗಿ ಯಾವ ಚರ್ಚೆ ಆಗಬೇಕು ಆ ಚರ್ಚೆ ಆಗದಂಗೆ ನೋಡ್ಕೊಳ್ಬೇಕು ಅಂತಲೂ ಕೆಲವು ಪ್ಲಾನ್ಡ್ ಆಗಿ ಟೂಲ್ ಕಿಟ್ ಪೊಲಿಟಿಕ್ಸ್ ಮಾಡೋರಿದ್ದಾರೆ, ಟೂಲ್ ಕಿಟ್ ನೆರೇಟಿವ್ ಸೆಟ್ ಮಾಡೋರಿದ್ದಾರೆ. ಈಗ ನೀವು ಪೆಹಲ್ಗಾಮು ಅದು ಚರ್ಚೆ ಆಗಬಾರ್ದು, ಆಪರೇಷನ್ ಸಿಂಧೂರ ಚರ್ಚೆ ಆಗಬಾರ್ದು, ಈ ಥರದ್ದು ಒಂದು ಬಿಟ್ಬಿಟ್ರೆ ಇದ್ರ ಹಿಂದ್ಗಡೆ ನಾವು ಸುತ್ತಾ ಇರಬೇಕು ಅಂಥೇಳಿ. ಆದರೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಕನ್ನಡ ಅದಕ್ಕೆ ಸಾವಿರಾರು ವರ್ಷಗಳ ಪರಂಪರೆ ಇದೆ, ಇತಿಹಾಸ ಇದೆ. ಹಾಗಾಗಿ ನಾವೆಲ್ಲರೂ ಒಂದು ಕವಲಿನಿಂದ ಬೆಳೆದವರು ಅಂತ ಹೇಳಿ ಬೇಕಿದ್ರೆ. ಯಾಕೆಂದರೆ ಮನುಷ್ಯ ಮೊದಲು ಮೂಕ ಭಾಷೆಯಿಂದ ಶುರು ಮಾಡಿದವನು, ಆಮೇಲೆ ಸಂಜ್ಞೆಯ ಮೂಲಕ ಶುರು ಮಾಡಿ ಆಮೇಲೆ ವಿವಿಧ ಭಾಷೆಗಳನ್ನು ಬಳಸ್ತಾ ಬಂದ ಅನ್ನೋದು ಗೊತ್ತಿರುವಂಥ ಸಂಗತಿ. ಕಮಲ್ ಹಾಸನ್ ಹೇಳಿದ ತಕ್ಷಣ